ಅಲ್ಲಿ ಇರಾನ್ ಮೇಲೆ ದಾಳಿ ಆಗ್ತಾ ಇದೆ, ಇರಾನ್ನಿಂದ ಪ್ರತಿದಾಳಿ ಆಗ್ತಾ ಇದೆ. ಅದರ ಪ್ರತಿಧ್ವನಿಗಳು ಭಾರತದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಕಾರಣಕ್ಕೆ ಯಾರ್ಯಾರನ್ನು ಬೆಂಬಲಿಸ್ತವೆ ಅನ್ನೋದು ನಮಗೆಲ್ಲ ಗೊತ್ತಿರೋದೆ. ಪಕ್ಷಗಳ ಕಥೆ ಬಿಡಿ, ಇಲ್ಲಿ ಆಡಳಿತ ಮತ್ತು ವಿಪಕ್ಷ, ಸರ್ಕಾರ ಮತ್ತು ವಿಪಕ್ಷದ ಕೂಡ ವಿಭಿನ್ನ ನಿಲುವು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಖಮೇನಿ ಹತ್ಯೆಯನ್ನು ಖಂಡಿಸಿದ್ದಾರೆ. ನಿನ್ನೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದನ್ನು ಖಂಡಿಸಿ ಟ್ವೀಟ್ ಮಾಡಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಖಮೇನಿ ಹತ್ಯೆಯನ್ನು ಖಂಡಿಸುತ್ತದೆ. ಯುದ್ಧ ಘೋಷಣೆ ಮಾಡದೆ ಏಕಾಏಕಿ ದಾಳಿ ಮಾಡಲಾಗಿದೆ. ಈ ತೀವ್ರ ದುಃಖದ ಕ್ಷಣದಲ್ಲಿ ನಮ್ಮ ಆಳವಾದ ಸಂತಾಪಗಳು. ಎಐಸಿಸಿ ಅಧ್ಯಕ್ಷರ ಟ್ವೀಟ್ ಇದು. ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಯುಎಇ ಅಧ್ಯಕ್ಷ ಜಾಯದ್ ಅಲ್ ನಹ್ಯಾನ್ ಜೊತೆ ಮಾತನಾಡಿದೆ. ಯುಎಇ ಮೇಲಿನ ದಾಳಿಗಳನ್ನು ಭಾರತ ತೀವ್ರವಾಗಿ ಖಂಡಿಸುತ್ತೆ. ಈ ದಾಳಿಯಲ್ಲಿ ಸಂಭವಿಸಿದ ಜೀವಹಾನಿಗೆ ಸಂತಾಪ ಸೂಚಿಸಿದೆ. ಈ ಕಷ್ಟದ ಸಮಯದಲ್ಲಿ ಭಾರತ ಯುಎಇನೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುತ್ತದೆ. ಯುಎಇಯಲ್ಲಿನ ಭಾರತೀಯರನ್ನು ನೋಡಿಕೊಂಡಿದ್ದಕ್ಕೆ ಧನ್ಯವಾದ ಅರ್ಪಿಸಿದೆ. ನಾವು ಪ್ರಾದೇಶಿಕ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಬೆಂಬಲಿಸುತ್ತೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್. ಇನ್ನು ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಕಾಶ್ಮೀರದಲ್ಲಿ ಕಾಶ್ಮೀರದ ಶ್ರೀನಗರದಲ್ಲಿ ಶಿಯಾ ಮುಸ್ಲಿಮರಿಂದ ಪ್ರತಿಭಟನೆ. ಭದ್ರತೆಗೆ ಬಂದಿದ್ದ ಪೊಲೀಸರಿಗೂ ಪ್ರತಿಭಟನಾಕಾರರಿಗೂ ಮಧ್ಯದಲ್ಲಿ ವಾಗ್ವಾದ ನಡೆದು ಟಿಯರ್ ಗ್ಯಾಸ್ ಪ್ರಯೋಗ ಮಾಡಲಾಗಿದೆ. ಶ್ರೀನಗರದಲ್ಲಿ ಬಂದ್ ವಾತಾವರಣ. ಶಿವಮೊಗ್ಗದಲ್ಲೂ ಶಿಯಾ ಮುಸ್ಲಿಮರ ಪ್ರತಿಭಟನೆಗಳು ನಡೆದಿದ್ದಾವೆ. ಶಿವಮೊಗ್ಗದ ಡಿಸಿ ಕಚೇರಿ ಎದುರು ಒಂದು ಕ್ವಿಕ್ ರಿಯಾಕ್ಷನ್ಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಹತ್ರ ಹೋಗ್ತಾ ಇದ್ದೀನಿ. ಪ್ರಶಾಂತ್, ಪ್ರಧಾನಿ ನರೇಂದ್ರ ಮೋದಿ ಅವರ ಇಸ್ರೇಲ್ ಭೇಟಿ, ಇಸ್ರೇಲ್ನಿಂದ ಅವರು ಹೊರಟ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ನ ಯುದ್ಧ ವಿಮಾನಗಳು ಇರಾನ್ ಒಳಗೆ ನುಗ್ಗದು. ಇಂಥ ಸಂದರ್ಭದಲ್ಲಿ ಭಾರತದ ನಿಲುವೇನಾಗಿರಬೇಕು? ಅದೇ ನೋಡಿ, ದಟ್ ಈಸ್ ಒನ್ ಕ್ಯೂರಿಯಸ್ ಪಾಯಿಂಟ್. ಹೌದು, ಭಾರತ ಮತ್ತು ಇರಾನ್ನ ಸಂಬಂಧಗಳು ಇಷ್ಟು ಘನಿಷ್ಠ ಆಗಿರುವಾಗ ಭಾರತದ ಪ್ರಧಾನಿ ಇಸ್ರೇಲ್ ಪ್ರವಾಸದಿಂದ ವಾಪಸ್ ಹೊರಟ ತಕ್ಷಣ ಬಾಂಬ್ಗಳನ್ನು ಇರಾನ್ ಮೇಲೆ ಹಾಕಲಾಗತ್ತೆ. ಇದೊಂದು ಚರ್ಚೆ ವಿಷಯ ಹೌದು. ಬಟ್ ನನಗನ್ಸುತ್ತೆ ನೋಡಿ, ದಿಸ್ ಈಸ್ ಯೂಸುವಲ್ ಪೊಲಿಟಿಕಲ್ ರಿಯಾಕ್ಷನ್ಸ್. ಯಾಕಂದರೆ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಶಿಯಾ ಮುಸ್ಲಿಂ ಸಮುದಾಯ ಇದೆ. ಆ ಶಿಯಾ ಸಮುದಾಯ ತನ್ನ ಆಕ್ರೋಶವನ್ನು, ತನ್ನ ಅಸಮಾಧಾನವನ್ನು, ಬೇಸರವನ್ನು ನಿಶ್ಚಿತವಾಗಿ ಪ್ರತಿಭಟನೆಗಳ ಮೂಲಕ ಹೊರಗಡೆ ಹಾಕ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಮುಸ್ಲಿಂ ಒಂದು ದೊಡ್ಡ ವೋಟ್ ಬೇಸ್ ಕಾಂಗ್ರೆಸ್ ಪಕ್ಷಕ್ಕೆ, ಹೀಗಾಗಿ ಖಮೆನೈ ಅಂತ್ಯಕ್ಕೆ, ಎಲಿಮಿನೇಷನ್ಗೆ ತನ್ನ ಖಂಡನೆ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ನನಗನ್ಸುತ್ತೆ, ವಾಟ್ ಈಸ್ ದ ರಿಯಾಕ್ಷನ್ ಆಫ್ ಪಾಲಿಸಿ ಮೇಕರ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ? ಕರೆಕ್ಟ್. ಅಲ್ಲಿ ಒಂದು ಅಂಬಿಗ್ವಿಟಿ ನಿಶ್ಚಿತವಾಗಿದೆ. ಹೌದು, ಎಷ್ಟೇ ಈಗ ಇಂಡಿಯನ್ ರೈಟ್ ಇಸ್ರೇಲ್ ಜೊತೆ ನಿಂತಿದ್ರೂ ಕೂಡ ಬಿಸ್ನೆಸ್ ಕಾರಣದಿಂದ ಮತ್ತು ಸ್ಟ್ರಾಟಜಿಕಲ್ ಲೊಕೇಶನ್ನ ಕಾರಣದಿಂದ ಭಾರತ ಮತ್ತು ಇರಾನ್ ನಡುವೆ ಒಂದು ಸಂಬಂಧಗಳಿವೆ. ಹೌದು, ಸಂಬಂಧಗಳಿದೆ ಮತ್ತು ಸಂಬಂಧಗಳು ಬೇಕು ಕೂಡ. ಆ ಸಿವಿಲೈಸೇಷನಲ್ ಸಂಬಂಧಗಳನ್ನು ಪಕ್ಕಕ್ಕಿಟ್ಟು ತಕ್ಷಣ ನಾವು ಇಸ್ರೇಲ್ ಜೊತೆ ನಿಂತ್ಕೊಂಡು ಬಿಡ್ತೀವಿ, ಆ ರೀತಿಯ ಡೈಲಿಮಾ ನಿಶ್ಚಿತವಾಗಿದೆ. ಜೊತೆಗೆ ನನಗನ್ಸುತ್ತೆ ಇಂಡಿಯನ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಭಾರತ ಸರ್ಕಾರದಲ್ಲೂ ಕೂಡ ಇರ್ತಕ್ಕಂಥ ಒಂದು ಡೈಲಿಮಾ, ದ್ವಂದ್ವ ಅಂತಂದರೆ ಡೊನಾಲ್ಡ್ ಟ್ರಂಪನ್ನು ನಂಬೋ ಹಾಗಿಲ್ಲ. ನೀವು ಡೊನಾಲ್ಡ್ ಟ್ರಂಪ್ ಮಾಡ್ತಿರೋ ಎಲ್ಲ ಪಾಲಿಸಿಗಳನ್ನು ಇವತ್ತು ಬೆಂಬಲಿಸ್ಲಿಕ್ಕೆ ಶುರು ಮಾಡಿದರೆ ಹೌದು, ನಾಳೆ ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು
ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ. ಸರ್ಕಾರಗಳ ಮುಖ್ಯ ನರೇಂದ್ರ ಮೋದಿ ಅವ್ರಿಗೂ ಕೂಡ ಅವರನ್ನೇ ನೀವು ತೆಗೆದುಕೊಂಡ್ರೂ ಕೂಡ ಕಳೆದ 6-7 ವರ್ಷಗಳಲ್ಲಿ ಫ್ಲಿಪ್-ಫ್ಲಾಪ್ಸ್ ಏನು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿಂದ ಹಿಡಿದು ಟಾರಿಫ್ ಟ್ಯಾಕ್ಸ್ವರೆಗೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ರ ಪ್ರತಿಯೊಂದು ಆ್ಯಕ್ಷನ್ಸನ್ನು ನೀವು ಬರೀ ಸ್ಟ್ರಾಟಜಿಕ್ ಕಾರಣಗಳಿಗೋಸ್ಕರ ಅಮೇರಿಕಾನ ಪ್ಲೀಸ್ ಮಾಡುವುದಕ್ಕೋಸ್ಕರ ಬೆಂಬಲಿಸೋದು ಕಷ್ಟ ಅಂತಕ್ಕಂಥದ್ದು ಭಾರತದ ಎಸ್ಟಾಬ್ಲಿಷ್ಮೆಂಟ್ ಅರಿವಿನಲ್ಲೂ ಇದೆ. ಹೀಗಾಗಿ ಒಂದು ಡೆಲಿಕೇಟ್ ಬ್ಯಾಲೆನ್ಸನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಆ ಡೆಲಿಕೇಟ್ ಬ್ಯಾಲೆನ್ಸನ್ನು ಮೋದಿ ಬಂದ ಮೇಲೂ ಕೂಡ ಕಳೆದ 11-12 ವರ್ಷಗಳಲ್ಲಿ ನಾವು ಆ ಸ್ಪಷ್ಟತೆಯನ್ನು ಸರ್ಕಾರದಲ್ಲಿ ನಿಶ್ಚಿತವಾಗಿ ನೋಡ್ತೀವಿ. ಎಸ್ 7 ಗಂಟೆಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಪ್ರಶಾಂತ್. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.